ಮರವಂತೆಯ ನದಿಕಡಲು ನಡುವಿನ ಹೆದ್ದಾರಿ ಅಂಚಿನ ಶ್ರೀ ಮಹಾರಾಜ ಸ್ವಾಮಿ ವರಾಹ ದೇವಸ್ಥಾನದಲ್ಲಿ ಕರ್ಕಾಟಕ ಅಮಾವಾಸ್ಯೆಯ ಜಾತ್ರೆ ಸಂಭ್ರಮದಿಂದ ಸಂಪನ್ನಗೊಂಡಿತು. ಮಳೆ ಬಿಡುವು ನೀಡಿದ್ದರಿಂದ ಬೆಳಗ್ಗಿನಿಂದಲೇ ಜಿಲ್ಲೆಯ ವಿವಿಧೆಡೆಗಳಿಂದ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ಕೆಲವರು ಸಮುದ್ರ ಮತ್ತು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ಶ್ರೀದೇವರ ದರ್ಶನ ಪಡೆದು ಅಭಿಷೇಕ, ಪೂಜೆ, ಅರ್ಪಣೆ ಸಲ್ಲಿಸಿದರು. ಸಹಸ್ರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ದೇವಾಲಯದೊಳಗೆ ಆಡಳಿತ ಮಂಡಳಿ ಮತ್ತು ಸೇವಾ ವರ್ಗದ ಸದಸ್ಯರು, ಸ್ವಯಂ ಸೇವಕರ ಜೊತೆ ಸೇರಿ ಶುಚಿತ್ವ, ಪೂಜೆ, ಭಕ್ತರ ಆಗಮನ ನಿರ್ಗಮನ, ಪ್ರಸಾದ ವಿತರಣೆ ಸುಗಮವಾಗಿ ನಡೆಯಲು ಅಗತ್ಯ ವ್ಯವಸ್ಥೆ ಕಲ್ಪಿಸಿದ್ರು. ಜಾತ್ರೆಯ ಅಂಗವಾಗಿ ದೇವಾಲಯಕ್ಕೆ ಆಕರ್ಷಕ ಪುಷ್ಪಾಲಂಕಾರ ಮಾಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿರುವ ದೃಶ್ಯ ಕಂಡುಬಂತು. ಒಂದೆಡೆ ಸಮುದ್ರ, ಇನ್ನೊಂದೆಡೆ ನದಿ ನಡುವೆ ಹಾದು ಹೋಗುವ ಹೆದ್ದಾರಿ ಕಾರಣದಿಂದ ತೀರಾ ಕಿರಿದಾದ ಭೂಪ್ರದೇಶವಾದ ಇಲ್ಲಿ ಅಮಾವಾಸ್ಯೆಯ ಪರ್ವದಲ್ಲಿ ಪಾಲ್ಗೊಳ್ಳಲು ಬರುವ ಸಹಸ್ರಾರು ಭಕ್ತರ ಸುರಕ್ಷತೆಗಾಗಿ ಮತ್ತು ಹೆದ್ದಾರಿಯಲ್ಲಿ ಎಡೆಬಿಡದೆ ಸಂಚರಿಸುವ ವಾಹನಗಳ ಜೊತೆಗೆ ಜಾತ್ರೆಗೆ ಬರುವ ಅಸಂಖ್ಯ ವಾಹನಗಳ ಸುಗಮ ಸಂಚಾರ, ನಿಲುಗಡೆ ಮತ್ತು ಜನದಟ್ಟಣೆಯ ನಿಯಂತ್ರಣ, ಸಮುದ್ರ ಮತ್ತು ನದಿ ಸ್ನಾನ ಮಾಡುವವರ ಬಗೆಗೆ ವಹಿಸಬೇಕಾದ ಎಚ್ಚರದ ಕುರಿತು ಗಂಗೊಳ್ಳಿ ಪೊಲೀಸರು, ಉಡುಪಿ ಉಪವಿಭಾಗ, ಕರಾವಳಿ ಕಾವಲು ಪಡೆ ಪೊಲೀಸರು ಅಗತ್ಯ ಕ್ರಮ ಕೈಗೊಂಡಿದ್ರು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರಾಜೇಶ್ ಹೆಬ್ಬಾರ್ ಮಾತನಾಡಿ, ಭಕ್ತರು ಸಮುದ್ರ ಸ್ನಾನ ಹಾಗೂ ನದಿ ಸ್ನಾನ ನೆರವೇರಿಸಿ ಸರತಿ ಸಾಲಿನಲ್ಲಿ ಬಂದು ಶ್ರೀ ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ. ಜಾತ್ರೆಯ ಯಶಸ್ವಿ ನಿರ್ವಹಣೆಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು. ಮಹಾರಾಜ ಸ್ವಾಮಿ ದೇವಸ್ಥಾನ ಮರವಂತೆ ಈಗಾಗಲೇ ಅದ್ದೂರಿಯಿಂದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದೆ. ಬೆಳಿಗ್ಗೆ 4:30ಕ್ಕೆ ಪೂಜಾ ಕೈಂಕರ್ಯ ನೆರವೇರಿ ಇಷ್ಟರೊಳಗೆ ಸಾವಿರಾರು ಜನ ಭಕ್ತರು ಪಾಲ್ಗೊಂಡಿದ್ದಾರೆ. ಇದರಲ್ಲಿ ಅಮಾವಾಸ್ಯೆ ಸ್ನಾನ, ದೇವರ ದರ್ಶನ ಇತ್ಯಾದಿಗಳನ್ನು ಭಕ್ತರು ಪಡೆದಿರುತ್ತಾರೆ. ಭಕ್ತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಆಡಳಿತ ಮಂಡಳಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅದರ ಜೊತೆಗೆ ಬೆಳಗಿನ 7 ಗಂಟೆಯಿಂದ ಉಪಹಾರದ ವ್ಯವಸ್ಥೆಯು ಕೂಡ ಪ್ರಾರಂಭವಾಗಿದೆ. ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲ ಭಕ್ತರಿಗೆ ಹಾಗೂ ಹೊರಗಿನಿಂದ ಬಂದಿರತಕ್ಕಂಥ ಭಕ್ತರಿಗೂ ಶ್ರೀ ಕ್ಷೇತ್ರ ದೇವರ ಸದಾ ಆಶೀರ್ವಾದ, ಅನುಗ್ರಹ, ಅವರೆನಿಸಿಕೊಂಡಂಥ ಕಾರ್ಯಗಳು ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂಥೇಳಿ ವಿವಿಧ ಇಲಾಖೆ ಮತ್ತು ಆರಕ್ಷಕ ಇಲಾಖೆಯವರು ಕೂಡ ನಮಗೆ ಈ ಒಂದು ಕಾರ್ಯದಲ್ಲಿ ಸಕ್ರಿಯವಾಗಿ ಸಹಕಾರವನ್ನು ಕೊಟ್ಟಿರುತ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿವಸದಲ್ಲಿ ಕ್ಷೇತ್ರದ ಸಮಗ್ರವಾದಂಥ ಅಭಿವೃದ್ಧಿ ಆಗಬೇಕಂಥೇಳಿ ಭಕ್ತರ ಆಶಯ. ಆ ಪ್ರಕಾರ ಕಾರ್ಯಕ್ಕೆ ಪ್ರವೃತ್ತರಾಗಿದ್ದೇವೆ. ಮುಂದಿನ ದಿವಸಗಳಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಹಕಾರವನ್ನು ಕ್ಷೇತ್ರ ಅಭಿವೃದ್ಧಿ ಕೊಡಬೇಕಂತ ಹೇಳಿ ವಿನಂತಿಸಿಕೊಳ್ಳುತ್ತೇವೆ. ಶಾಸಕ ಗುರುರಾಜ್ ಗಂಟಿಹೊಳೆ ಮಾತನಾಡಿ, ಈ ದೇವಸ್ಥಾನವು ಪುರಾಣ ಪ್ರಸಿದ್ಧವಾಗಿದ್ದು ಮಳೆಯ ದೇವತೆಯಾಗಿ ಮೀನುಗಾರರು ಹಾಗೂ ರೈತರು ಹೆಚ್ಚಿನ ನಂಬಿಕೆಯಿಂದ ಆರಾಧಿಸುತ್ತಿದ್ದಾರೆ. ಇಂದು ಭಕ್ತರು ಅಪಾರ ಭಕ್ತಿಯಿಂದ ಆಗಮಿಸಿ ತಮ್ಮ ಸೇವೆಯನ್ನು ಸಮರ್ಪಿಸಿದ್ದಾರೆ ಎಂದರು. ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಸ್ಥಾನ ಇಲ್ಲಿ ಕರ್ಕಾಟಕ ಅಮಾವಾಸ್ಯೆ ಜಾತ್ರೆ ಪ್ರತಿ ವರ್ಷದ್ದು ನಡೀತಾ ಇರ್ತದೆ. ಎಲ್ಲೆಲ್ಲಿಂದೆಲ್ಲ ಜನ ಬರ್ತಾರೆ. ಸಮುದ್ರ ಸ್ನಾನ ಮಾಡಿ, ನದಿ ಸ್ನಾನ ಮಾಡಿ ದರ್ಶನ ಮಾಡುವಂಥದ್ದು ಕರ್ಕಾಟಕ ಅಮಾವಾಸ್ಯೆ ಜಾತ್ರೆಯ ವಿಶೇಷ. ಜನರು ಕೊನೆಯಲ್ಲಿ ನಂಬುವುದು ಎಲ್ಲದಕ್ಕೂ ದೇವರನ್ನು. ವಿಶೇಷವಾಗಿ ಮೀನುಗಾರರು, ರೈತರು, ಮಳೆಯನ್ನು ನಂಬಿಕೊಂಡವರು ಎಲ್ಲರೂ ಸಹಿತ ವರಾಹ ಸ್ವಾಮಿಗೆ ಪೂಜೆ ಮಾಡಿ ಹರಕೆ ಹಾಕಿಕೊಂಡು ಹೋಗುವಂಥದ್ದು ವಾಡಿಕೆ ಇಲ್ಲಿಯದ್ದು. ಈ ದಿವಸದ ಜಾತ್ರೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ನಂಬಿದಂಥ ಭಕ್ತರು ವಿಪರೀತ ಜನಸಾಗರ ಸೇರುವಂಥದ್ದು. ಸಮುದ್ರ ಸ್ನಾನ ಬೆಳಿಗ್ಗೆನೇ ಆರಂಭ ಆಗಿದೆ, ಈಗಲೂ ಸಹಿತ ನಡೀತಾ ಇದೆ. ಎಲ್ಲರೂ ಬನ್ನಿ, ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಈ ಜಾತ್ರೆಯಲ್ಲಿ ಸಂಭ್ರಮದಿಂದ ಭಾಗವಹಿಸಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರಾಜಶೇಖರ್ ಹೆಬ್ಬಾರ್ ಮಾತನಾಡಿ, ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಹಲವು ಯೋಜನೆಗಳನ್ನು ಕೈಗೊಳ್ಳಲಾಗುವುದು. ಈ ಕಾರ್ಯಗಳಿಗೆ ಭಕ್ತರು ಹಾಗೂ ಸಾರ್ವಜನಿಕರು ನೀಡುತ್ತಿರುವ ಸಹಕಾರ ಮತ್ತು ಬೆಂಬಲ ಅತ್ಯಂತ ಅಮೂಲ್ಯವಾದದ್ದು ಎಂದರು. ಶ್ರೀ ಮಹಾರಾಜ ಸ್ವಾಮಿ ವರಾಹ ದೇವಸ್ಥಾನ ಮರವಂತೆ, ಶ್ರೀ ಗಂಗಾಧರ ಸ್ವಾಮಿ ದೇವಸ್ಥಾನ ಮರವಂತೆ ಮುಜರಾಯಿ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ಅಂಗಸಂಸ್ಥೆಯಾಗಿದ್ದು ಸುಮಾರು 2,500 ವರ್ಷಗಳಷ್ಟು ಪುರಾತನವಾದಂಥ ಈ ದೇವಸ್ಥಾನ ಎನ್ನುವಂಥದ್ದು ಅಷ್ಟಮಂಗಳ ಪ್ರಶ್ನೆಯಿಂದ ಕಂಡುಬಂದಿದೆ.
ಇಡೀ ಭಾರತ ದೇಶದಲ್ಲಿ ವಿಷ್ಣು ಸಾನ್ನಿಧ್ಯಗಳು ತುಂಬ ಇದ್ದರೂ ಕೂಡ ವಿಷ್ಣುವಿನೊಂದಿಗೆ ಬಲಭಾಗದಲ್ಲಿ ವರಾಹಸ್ವಾಮಿಯು, ಎಡಭಾಗದಲ್ಲಿ ನರಸಿಂಹಸ್ವಾಮಿಯನ್ನು ಇಟ್ಟುಕೊಂಡಿರುವಂಥ ಕ್ಷೇತ್ರ ಇದು ಒಂದೇ. ತುಂಬ ಐತಿಹ್ಯವಾದಂಥ ಕ್ಷೇತ್ರ ಇದು. ಇಡೀ ಭಾರತದಾದ್ಯಂತ ಉತ್ತರಾಯಣ ಕಾಲಗಳಲ್ಲಿ, ಪರ್ವಕಾಲಗಳಲ್ಲಿ ಎಲ್ಲ ಕಡೆಯಲ್ಲೂ ಜಾತ್ರೆಗಳಾಗ್ತದೆ. ಆದರೆ ದಕ್ಷಿಣಾಯನದಲ್ಲಿ ಜಾತ್ರೆಗಳಾಗೋದು ತುಂಬ ಕಡಿಮೆ. ಅಪರೂಪದಿಂದ ಅಪರೂಪಕ್ಕೆ ಆಷಾಢ ಮಾಸದ ಈ ಆಟಿ ಅಮಾವಾಸ್ಯೆ ಅಂತ ನಾವೇನು ಕರಿತೇವೆ, ಕರ್ಕಾಟಕ ಅಮಾವಾಸ್ಯೆಯಂದು ಈ ದೇವಸ್ಥಾನದಲ್ಲಿ ವಿಶೇಷವಾದಂಥ ಜಾತ್ರೆ. ಈ ದಿನ ಭಕ್ತರು ಬಂದು ಸಮುದ್ರದಲ್ಲಿ ಸ್ನಾನ ಮಾಡಿ, ತದನಂತರ ಎದುರುಗಡೆಯಲ್ಲಿ ಹರಿಯುವಂಥ ಸೌಪರ್ಣಿಕ ನದಿಯಲ್ಲಿ ಸ್ನಾನ ಮಾಡಿ ಆ ದೇವರ ದರ್ಶನವನ್ನು ಪಡೆದರೆ ಸಕಲ ಕಷ್ಟಗಳು ಮತ್ತು 7 ಜನ್ಮದಲ್ಲಿ ಮಾಡಿದಂಥ ಪಾಪ ಕರ್ಮಗಳನ್ನೆಲ್ಲ ನಾಶ ಆಗ್ತದೆ ಎನ್ನುವಂಥದ್ದು ಐತಿಹ್ಯದಿಂದ ಬಂದಿರುವಂಥ ವಿಚಾರ. ಅದೇ ರೀತಿ ಒಂದು ಬೆಳಿಗ್ಗೆ 5 ಗಂಟೆಗೆ ಆರಂಭ ಆದರೆ ಸಂಜೆ ಸುಮಾರು 6ರಿಂದ 7 ಗಂಟೆ ತನಕ 1 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿ ವರ್ಷವೂ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈ ಬಾರಿಯೂ ಕೂಡ ಅದೇ ಥರ ಜನ ಭಾಗವಹಿಸಿದ್ದಾರೆ. ವ್ಯವಸ್ಥಾಪನಾ ಸಮಿತಿ ಅದ್ಭುತವಾದಂಥ ಮಾರ್ಗದರ್ಶನದಿಂದ ಒಳ್ಳೆಯ ಸೇವಾ ದರ್ಶನ ಜನರಿಗೆ ಬೇಗ ಆಗುವಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾದಂಥ ರಾಜಶೇಖರ್ ಹೆಬ್ಬಾರ್ ಮರವಂತೆ ನಾನು ಮತ್ತು ನಮ್ಮೆಲ್ಲ ಸಮಿತಿಯವರು ಸೇರಿಕೊಂಡು ಈ ದೇವಾಲಯವನ್ನು ಪುನರುದ್ಧಾರ ಮಾಡುವ ನಿಟ್ಟಿನಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಸಮಿತಿ ಜಿಲ್ಲಾಧಿಕಾರಿಗಳಿಂದ ನಿಯುಕ್ತಿಗೊಂಡ ಈ ಸಮಿತಿ ಕಾರ್ಯಪ್ರವೃತ್ತವಾಗಿದೆ. ಸುಮಾರು 18 ಕೋಟಿ ವೆಚ್ಚದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ನೆಲೆಯಲ್ಲಿ ಕಾರ್ಯಪ್ರವೃತ್ತವಾಗಿ ಮುಂದೆ ಹೋಗಿದ್ದೇವೆ. ಈಗಾಗಲೇ ಸುಮಾರು 7 ಕೋಟಿಯಷ್ಟು ಮೊತ್ತವನ್ನು ಭಕ್ತಾದಿಗಳು ಈಗಾಗಲೇ ಆಶ್ವಾಸನೆಗಳನ್ನು ನೀಡಿದ್ದಾರೆ. ಅದೇ ಪ್ರಕಾರವಾಗಿ ಸುಮಾರು 7ರಿಂದ 8 ಲೋಡ್ ಕಲ್ಲು ಈಗಾಗಲೇ ಬಂದು ಶಿಲೆ ಬಂದು ಬಿದ್ದಿದೆ. ಶಿಲಾ ಕೆಲಸ ಆರಂಭ ಆಗಿದೆ. ಗಂಗಾಧರ ಸ್ವಾಮಿ ದೇವಸ್ಥಾನವನ್ನು ಮತ್ತು ಮಹಾರಾಜ ಸ್ವಾಮಿ ದೇವಸ್ಥಾನವನ್ನು ಏಕಕಾಲದಲ್ಲಿ ಮಾಡಬೇಕು. ಸುಸಜ್ಜಿತವಾದಂಥ ದೇವಸ್ಥಾನವನ್ನು ಮಾಡಬೇಕು. ಇಲ್ಲಿ ಬರುವಂಥ ಭಕ್ತರಿಗೆ ಪ್ರಸಾದಕ್ಕೋಸ್ಕರ ಪ್ರಸಾದ ನಿಲಯವನ್ನು, ಸಭಾಗೃಹವನ್ನು, ಆಮೇಲೆ ಬಂದಂಥ ಟೂರಿಸಂ ಪ್ರವಾಸಿಗಳ ತಾಣ ಆದ್ದರಿಂದ ಇಲ್ಲಿ ಬಂದ ಪ್ರವಾಸಿಗಳು ಉಳಿಯುವಂಥ ರೂಮಿನ ವ್ಯವಸ್ಥೆಯನ್ನು, ಸುಸಜ್ಜಿತವಾದ ಅಡುಗೆ ಮನೆಯನ್ನು ಮತ್ತು ಎಲ್ಲ ಒಂದು ದೇವಾಲಯಕ್ಕೆ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಆರಂಭ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಕಾರ್ಯಪ್ರವೃತ್ತವಾಗಿದೆ. ಈ ಕಾರ್ಯ ಮುಂದಿನ 3 ವರ್ಷಗಳಲ್ಲಿ, ಮುಂದಿನ ಉತ್ತರಾಯಣದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿ ಮುಂದಿನ 3 ವರ್ಷದಲ್ಲಿ ಈ ದೇವಾಲಯವನ್ನು ಪರಿಪೂರ್ಣಗೊಳಿಸಿ ಅದರೊಂದಿಗೆ ಅಷ್ಟಬಂಧ ಬ್ರಹ್ಮಕುಂಭಾಭಿಷೇಕವನ್ನು ಮಾಡಬೇಕೆನ್ನುವಂಥ ಹಂಬಲದಿಂದ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಪ್ರತಿಯೊಬ್ಬ ಭಕ್ತರು ಒಂದೊಂದು ಕಲ್ಲಿನ ಶಿಲೆಯನ್ನು ಸೇವೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ದೇವರ ಕಾರ್ಯದಲ್ಲಿ ಭಾಗವಹಿಸಿ ಆ ಪುಣ್ಯಪ್ರದವಾದಂಥ ಕೆಲಸದಲ್ಲಿ ಭಾಗವಹಿಸಿ ಅವರು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಈ ಬದುಕನ್ನು ಸಾರ್ಥಕಗೊಳಿಸ್ಕೊಳ್ಬೇಕು ಎನ್ನುವಂಥ ಅಭಿಪ್ರಾಯ ನಮ್ಮ ಸಮಿತಿದಿದೆ. ಸುಮಾರು 10,000 ಹಿಂದೂಗಳ ಭಕ್ತರ ಮನೆಯನ್ನು, ಅಂದರೆ ಇದು 10 ಮಾಗಣೆಯ ದೇವಸ್ಥಾನ, 10,280ಕ್ಕಿಂತ ಜಾಸ್ತಿ ಭಕ್ತರ ಮನೆಗಳ ನಾವು ಸಂಪರ್ಕ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಮಾಡಿದ್ದೇವೆ, ಇನ್ನೊಮ್ಮೆ ಅವ್ರನ್ನ ಸಂಪರ್ಕ ಮಾಡಲಿಕ್ಕಿದ್ದೇವೆ. ಪ್ರತಿಯೊಬ್ಬ ಭಕ್ತನ 1 ರೂಪಾಯಿ ಆದರೂ ಈ ದೇವಾಲಯಕ್ಕೆ ಬಂದು ಅವರ ಪಾಪಗಳ ಮತ್ತು ಅವರ ಕರ್ಮಗಳು ಕಳಿಬೇಕೆನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆಯಾಗಿದೆ. ಎಲ್ಲ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಪಾತ್ರ ಆಗಬೇಕಂತೇಳಿ ನಾವು ಅವರೆಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೇವೆ. ನಮಸ್ಕಾರ. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು, ನಂಬಿದ ಭಕ್ತರು ಉಪಸ್ಥಿತರಿದ್ದರು. ಜೆಪಿ ವಡಾಕೆರೆ, ವಿ4 ನ್ಯೂಸ್, ಬೈಂದೂರು.